ಬಟ್ ಮನುಷ್ಯನ ದೇಹದಲ್ಲಿ ಅದು ನಮಗೆ ಯಾವ ಅದು ಪ್ರಮಾಣದಲ್ಲಿ ಬೇಕಾಗಿಲ್ಲ. ಹಾ. ಸೀಸ ಬೇಕಾಗಿಲ್ಲ. ಹ್ಮ್. ಉದಾಹರಣೆಗೆ ಹ್ಮ್. ಎಲ್ಲೆಲ್ಲಿ ನಾವು ಸೀಸ ಉಪಯೋಗ ನೀವು ಹಾಕ್ಕೊಂಡಿದ್ದೀರಲ್ಲ, ಹ್ಮ್. ಈ ಶರ್ಟು ಬಟನ್ನು, ಇದರಲ್ಲಿ ಬಟನ್ನಲ್ಲಿ ಶೈನಿಂಗ್ ಇದೆ. ಹ್ಮ್. ಆ ಶೈನಿಂಗ್ ಎಲ್ಲಿಂದ ಬರುತ್ತೆ? ಸೀಸದಿಂದ ಬರುತ್ತೆ. ಓಕೆ. ನೀವು ಕಾರಲ್ಲಿ ಬಂದ್ರಿ ಅಲ್ವಾ, ಹೌದು. ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಟ್ರಿ ಬೇಕಲ್ವಾ, ಬ್ಯಾಟ್ರಿಯಲ್ಲಿ ಸೀಸ ಇದೆಯಲ್ವಾ. ಕರೆಕ್ಟ್. ನೀವು ಹಾಕೊಂಡಿರೋ ಕನ್ನಡಕ ಇದೆಯಲ್ಲ, ಹ್ಮ್. ಕನ್ನಡಕದ ಪ್ಲಾಸ್ಟಿಕ್ನಲ್ಲಿ ಸೀಸ ಇದೆಯಲ್ವಾ. ಹ್ಮ್. 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 ಸೀಸ ಇಲ್ಲದ ಜಗತ್ತೇ ಇಲ್ಲ. ಹ್ಮ್. ಯಾವ ಪದಾರ್ಥ ತೆಗೆದುಕೊಂಡ್ರೂ ಅದು ಸೀಸ ಇದೆ. ಈಗ ನಾವು ದಿನನಿತ್ಯ ಬಳಸ್ತಕ್ಕಂಥ ಟೂತ್ ಪೇಸ್ಟ್ ಇರ್ಬೋದು, ಬ್ರಷ್ಗಳಿರ್ಬೋದು, ಅದರಿಂದ ಯಾವ ಪ್ರಮಾಣದಲ್ಲಿ ಕ್ಯಾನ್ಸರ್ ಬರುತ್ತೆ, ಅದೆಷ್ಟು ಮಟ್ಟಿಗೆ ನಮ್ಮ ದೇಹವನ್ನು ಹಾನಿ ಮಾಡುತ್ತೆ? ನೀವು ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀರಾ? ಯಾವುದು? ಸೆನ್ಸೋಡೈನ್. 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 ಓಕೆ. ಆ ಸೆನ್ಸೋಡೈನ್ ಅಲ್ಲಿ ಹೆಚ್ಚು ಸೀಸ ಇದೆ. ಕೋಲ್ಗೇಟ್. ಕೋಲ್ಗೇಟ್ ಅಲ್ಲಿ ಎಷ್ಟು ಸೀಸ ಇದೆ ಅಂತ ನೋಡ್ಬೇಕಾದ್ರೆ, ಹ್ಮ್. ಕೋಲ್ಗೇಟ್ ಬಾಕ್ಸ್ ಮೇಲೆ ಸಣ್ಣ ಸಣ್ಣ ಅಕ್ಷರದಲ್ಲಿ ಹ್ಮ್. ಒಂದು ದೊಡ್ಡ ಮಹಾಕವಿಯ ಬರೆದಿದ್ದಾರೆ. ಓದಿದ್ದೀರಾ? ಒಂದು ಬೂತ್ ಕನ್ನಡ ಇಟ್ಕೊಂಡು ಓದಿ. ಹಾ. ಅದ್ರಲ್ಲಿ ಅದೆಲ್ಲ ಬಹಳ ಏನೇನಿದೆ- ಸಣ್ಣದಾಗಿರುತ್ತೆ. ಏನೇನಿದೆ ಎಂದಾಗ ಅದ್ರ ಬಗ್ಗೆ ಕುತೂಹಲ ಬರುತ್ತೆ. ಹಾ. ನಾನು ನಮ್ಮ ಗ್ರಾಹಕರಲ್ಲಿ, ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಹ್ಮ್. ಯಾವುದೇ ಪದಾರ್ಥ ನೀವು ಉಪಯೋಗಿಸಿದ ಮೊದಲು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ. ಕೆಲವರು ಅವರೇ ಕೊಟ್ಟು ಬಿಡ್ತಾರೆ ಮಾಹಿತಿ. ಹ್ಮ್. ಕಾಲ್ಗೇಟ್ನವರು ಚೆನ್ನಾಗಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಅದ್ರ ಮೇಲೆ. ಹ್ಮ್. ಅದರಲ್ಲಿ ಏನೇನಿದೆ, ಯಾವುದಾವುದು ಇಂದ ಏನೇನು ಅನಾಹುತಗಳಾಗಬಹುದು ಹ್ಮ್. ಹ್ಮ್. ಎಲ್ಲ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ನಾಳೆ ನೀವು ಕೋರ್ಟ್ಗೆ ಹೋದ್ರು ನಾವು ಹೇಳಿದ್ವಲ್ಲ ನಿಮಗೆ, ನೀವು ಮೊದಲೇ ಸೂಚನೆ ಕೊಟ್ಟಿದ್ವಿ. ಮೊದಲೇ ಸೂಚನೆ ಕೊಟ್ಟಿದ್ದೀವಲ್ಲ.